ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಶನಿವಾರ 21 ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನ. ಹೀಗಿರಲಾಗಿ ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮಾಡಿದಂಥ ಸೇವೆಯ ಪ್ರತಿಫಲವೇ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಜನರು ನಮ್ಮ ಸಂತೋಷವೂ ಜಯಮಾಲೆಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯದ ಶೀರ್ಷಿಕೆ ನಮ್ಮ ಸಂತೋಷವು ನಮ್ಮ ಜಯಮಾಲೆಯು. ಈ ಒಂದು ಸಮಯದಲ್ಲಿ ಪೌಲನು ಫಿಲಿಪ್ಪಿ ಎಂಬಂಥ ಸಭೆಯವರಿಗೆ ತನ್ನ ಜೀವನದಲ್ಲಿ ತಾನು ಈ ಸಭೆಯನ್ನು ಕಟ್ಟಲಿಕ್ಕೆ, ಈ ಸಭೆಯನ್ನು ಪ್ರೋತ್ಸಾಹಿಸಲಿಕ್ಕೆ, ಈ ಸಭೆಯನ್ನು ಬಲಪಡಿಸಲಿಕ್ಕೆ ಬಹಳವಾಗಿ ಸಂತೋಷ ಪಡುವವನಾಗಿದ್ದಾನೆಂಬುದಾಗಿ ವರ್ಣಿಸುತ್ತಾ ಸಭೆಯವರನ್ನು ಎಲ್ಲ ಸಂದರ್ಭದಲ್ಲಿಯೂ ಸಂತೋಷವಾಗಿರಬೇಕೆಂಬುದಾಗಿ ಹೇಳುವಂಥವನು ಮತ್ತು ಅವರು ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲಬೇಕೆಂಬುದಾಗಿ ಪ್ರೋತ್ಸಾಹಿಸುವಂಥವನು ಆಗಿದ್ದಾನೆ. ಇದನ್ನು ಹೇಳುತ್ತಾ ವಾಕ್ಯವನ್ನು ಅವರಿಗೋಸ್ಕರವಾಗಿ ಹಂಚಿಕೊಡುತ್ತಾ ಈ ಜನರನ್ನು ಉದ್ದೇಶಿಸುವುದು ಹೇಗೆಂದರೆ, ನೀವು ನನ್ನ ಸಂತೋಷವೂ ಮತ್ತು ನನ್ನ ಜಯಮಾಲೆಯೂ ಆಗಿರುವವರೇ ಎಂಬುದಾಗಿ. ಆ ಜನರೇ ಅವನ ಸಂತೋಷವು ಎಂಬುದಾಗಿ ವರ್ಣಿಸುವಂಥವನಾಗಿದ್ದಾನೆ. ಸೇವೆಯಲ್ಲಿ ಬಿತ್ತಿದಂಥ ವಾಕ್ಯದ ಬೀಜದ ಪ್ರತಿಫಲವಾಗಿ ಈ ಜನರು ದೇವರ ಕಡೆಗೆ ತಿರುಗಿಕೊಂಡಾಗ ಪೌಲನಿಗೆ ಇದೇ ಸಂತೋಷಕರವಾದದ್ದು, ಇದೇ ತನಗೆ ಜಯಮಾಲೆ ಎಂಬುವಂತೆ. ಅಂದರೆ ಈ ಜನರೇ ತನ್ನ ಸಂತೋಷವು ತನ್ನ ಜಯಮಾಲೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಸೇವೆಯಲ್ಲಿ ನಾವು ಈ ರೀತಿಯಾದಂಥ ಪ್ರತಿಫಲವನ್ನು ಅಪೇಕ್ಷಿಸುವಂಥವರಾಗಬೇಕು. ಮತ್ಯಾವ ರೀತಿಯಿಂದಲೂ ನಾವು ಸೇವೆಯಲ್ಲಿ ಲಾಭಕ್ಕೋಸ್ಕರವಾಗಿ ನೋಡದೆ, ನಮ್ಮ ಪ್ರತಿಫಲವು ಅಂದರೆ ದೇವರ ಕಡೆಗೆ ತಿರುಗಿಕೊಂಡಂಥ ಜನರು, ಆ ಆತ್ಮಗಳೇ ನಮಗೆ ಸಂತೋಷವು ನಮ್ಮ ಜಯಮಾಲೆಯು ಎಂಬುದಾಗಿ ತಿಳಿದು ಸೇವೆಯಲ್ಲಿ ನಿರತರಾಗಬೇಕು. ಅನೇಕರು ಸೇವೆಯಲ್ಲಿ ನಿರತರಾಗುವಾಗ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಫಲವನ್ನು ಅಪೇಕ್ಷಿಸುವಂಥದ್ದು, ಎದುರು ನೋಡುವಂಥದ್ದು ನಾವು ನೋಡ್ತೇವೆ. ಇದೆಲ್ಲವನ್ನು ಬಿಟ್ಟು ಪೌಲನ ಹಾಗೆ ನಾವುಗಳು ವಾಕ್ಯವೆಂಬ ಬೀಜನ ಬಿತ್ತುವಾಗ ಅದರ ಪ್ರತಿಫಲವಾಗಿ ಜನರು ದೇವರ ಕಡೆಗೆ ತಿರುಗಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸುವಾಗ ಅದೇ ನಮ್ಮ ಪ್ರತಿಫಲವು, ನಮ್ಮ ಜಯವು, ಅದೇ ನಮಗೆ ಜಯಮಾಲೆಯು, ಅದೇ ನಮಗೆ ಸಂತೋಷ ಎಂಬುದಾಗಿ ತಿಳ್ಕೊಳ್ಳುವಾಗ ನಮ್ಮ ಸೇವೆ ಅದು ಯಥಾರ್ಥವಾದುದು, ನಿಷ್ಠೆಯಿಂದ ಮಾಡುವಂಥದ್ದು, ದೇವರ ಮಹಿಮೆಗೋಸ್ಕರವಾಗಿ ಮಾಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ನಾವು ಸೇವೆಗೆ ತೊಡಗಿಸಿಕೊಂಡಾಗ ಬೇರೆ ಯಾವುದನ್ನು ಅಪೇಕ್ಷಿಸದೆ ಈ ರೀತಿಯಾಗಿ ಜನರು ದೇವರ ಕಡೆಗೆ ತಿರುಗುವಂಥದ್ದೇ ನಮಗೆ ಸಂತೋಷವು ಜಯಮಾಲೆ ಎಂಬುದಾಗಿ ತಿಳಿದು ಸೇವೆಯಲ್ಲಿ ನಿರತರಾಗೋಣ. ದೇವರು ನಮ್ಮ ಸೇವೆಯನ್ನು ಆಶೀರ್ವದಿಸಲಿ. ಕರ್ತನೆ ದಯಾಮಯ ಸ್ವಾಮಿ, ನಾವು ಸೇವೆಗೆ ಬರುವಾಗ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ಮಾತ್ರ ಬರುವಂತೆಯೂ ಮತ್ತು ಜನರು ನಿನ್ನ ಕಡೆಗೆ ತಿರುಗಿಕೊಂಡಾಗ ಅದೇ ಪ್ರತಿಫಲ ಎಂಬುದಾಗಿ ತಿಳಿದು ಸೇವೆ ಮುಂದುವರಿಸಿಕೊಳ್ಳುವಂತೆ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.